ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಆಗಸ್ಟ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡೋಣ. ಆಗಸ್ಟ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಒಂದು ಫೈನಾನ್ಷಿಯಲಿ ವಿಚಾರವಾಗಿ ಯೋಚನೆ ಮಾಡ್ತಾ ಇರ್ಬೋದು, ಹೊಸದಾಗಿ ಏನೋ ಪ್ಲ್ಯಾನ್ ಮಾಡ್ತಾ ಇರ್ಬೋದು. ಈ ಮಂತಲ್ಲಿ ಹೊಸದಾಗಿ ಏನೋ ಒಂದು ಥಿಂಕಿಂಗ್ ಮೈಂಡ್ ನಿಮಗೆ ಬರ್ಬೋದು, ಯೋಚನೆಗಳು ಬರ್ಬೋದು. ಈ ಥರ ಸಿಚುವೇಶನ್ಗಳನ್ನ ನೀವು ಎದುರಿಸ್ತೀರಾ ಅಂತ ಬಂದಿರುವಂಥದ್ದು. ಮತ್ತು ಇಲ್ಲಿ ನೀವು ಹೊಸದಾಗಿ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಫೈನಾನ್ಷಿಯಲಿ ವಿಚಾರ ಆಗಿರ್ಬೋದು, ಒಂದಿಷ್ಟು ಕೆಲಸ ಆಗಿರ್ಬೋದು, ಒಂದಿಷ್ಟು ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ. ಈ ಮಂತಲ್ಲಿ ಫೋಕಸ್ ಆಗಿರ್ತೀರ, ಮೆಂಟಲಿ ಕೂಡ ಕ್ಲಿಯರ್ ಆಗಿರ್ತೀರ. ನೀವು ನಿಮ್ಮ ಫೀಲಿಂಗ್ಸ್ ಬಗ್ಗೆ ಹೇಳೋದಾದರೆ ಇಲ್ಲಿ ಒಂದು ಫ್ರೆಶ್ ಸ್ಟಾರ್ ಆಗಿರ್ತೀರ. ಮತ್ತು ಒಂದು ಸ್ಟ್ರಾಂಗ್ ಫೌಂಡೇಶನ್ ಕಡೆ ಹೆಚ್ಚು ಗಮನನ ಕೊಡ್ತೀರಾ. ನಿಮ್ಮ ಫೀಲಿಂಗ್ಸ್ ಈ ಮಂತಲ್ಲಿ ತುಂಬ ಫೈನಾನ್ಷಿಯಲಿ ವಿಚಾರವಾಗಿ ಇರುತ್ತೆ. ವೃಷಭ ರಾಶಿಯವ್ರಿಗೆ ತುಂಬ ಸ್ಟ್ರಾಂಗ್ ಆಗಿ ಏನೋ ಒಂದು ದೊಡ್ಡ ಮಟ್ಟಿಗೆ ಮಾಡಬೇಕು ಅಂತ ಕೂಡ, ಒಂದು ಸ್ಟೆಬಲ್ ಆಗಿ ಇರಬೇಕು ಅನ್ನೋದ್ರ ಕಡೆ ಒಂದು ಗುಡ್ ಚ್ಯೂಸಸ್ನ ಮಾಡ್ಕೊಳ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಒಂದು ಪಾರ್ಟ್ನರ್ ಆಗಿರ್ಬೋದು, ಇಲ್ಲಿ ನಿಮಗೆ ಪಾರ್ಟ್ನರ್ ಆಗಿರ್ಬೋದು, ಇಲ್ಲ ಅಂತ ಅಂದರೆ ಒಂದು ಫೈನಾನ್ಷಿಯಲಿ ವಿಚಾರವಾಗಿ ಆಗಿರ್ಬೋದು, ತುಂಬ ಸ್ಟ್ರಾಂಗ್ ಆಗಿರೋದನ್ನ ನೀವು ಸ್ವೀಕಾರ ಮಾಡ್ತೀರಾ. ಈ ಮಂತಲ್ಲಿ ಒಂದು ಹೊಸದಾಗಿ ಏನೋ ಬಿಸ್ನೆಸ್ ಆಗಿರ್ಬೋದು, ಈ ಥರ ಫೈನಾನ್ಷಿಯಲಿ ವಿಚಾರವಾಗಿಯೂ ಕೂಡ ಯೋಚನೆ ಮಾಡ್ತೀರಾ. ಒಂದು ಫೈನಾನ್ಷಿಯಲಿ ವಿಚಾರವಾಗಿ ಬಂದರೆ ನೀವು ಫೈನಾನ್ಷಿಯಲಿ ಸ್ಟಾರ್ ಆಗಿ ಬೆಳಿತೀರಾ. ಅಂದರೆ ನೀವು ಏನೋ ಒಂದು ಹೊಸದಾಗಿ ಮಾಡಬೇಕು ಅಂದ್ಕೊಂಡಿದ್ದೀರಲ್ವ, ಅದರಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ. ಮತ್ತು ಜಾಬ್ ವಿಚಾರವಾಗಿಯೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಇಂಪ್ರೂವ್ಡ್ ಆಗ್ತೀರಾ. ಕ್ಯಾಶ್ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಸ್ಟೆಬಿಲಿಟಿ ನಿಮಗೆ ಸಿಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ, ಈ ಮಂತಲ್ಲಿ ಅಂತ ಕೂಡ ಇದೆ. ಒಂದು ನ್ಯೂ ಜಾಬ್ ಈ ಮಂತಲ್ಲಿ ನಿಮಗೆ ಆಪರ್ಚುನಿಟಿಗಳು ಬರ್ಬೋದು. ಕೆಲಸದ ಬಗ್ಗೆ, ಬಿಸ್ನೆಸ್ ಬಗ್ಗೆ ಆಪರ್ಚುನಿಟಿಗಳು ತುಂಬಾ ಬರುತ್ತೆ. ಒಂದು ಪ್ರಮೋಷನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಹೆಲ್ತ್ ಬಗ್ಗೆ ಬಂದರೆ ಏನು ತೊಂದರೆ ಇಲ್ಲ, ಗುಡ್ ಹೆಲ್ತ್ ಇದೆ. ಸಕ್ಸಸ್ಫುಲ್ಲಿ ಒಂದು ಟ್ರೀಟ್ಮೆಂಟ್ ಕೂಡ ನಡೆಯುತ್ತೆ. ಏನು ನಿಮಗೆ ತುಂಬ ಪೇಯ್ನ್ ಇತ್ತು, ಏನಿತ್ತು, ಅದು ಒಂದು ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಟ್ರೀಟ್ಮೆಂಟ್ ಕೂಡ ನಡೆಯುತ್ತೆ. ಒಂದು ಫ್ರೆಶ್ ಎನರ್ಜಿಲಿ ಇರ್ತೀರಾ ಅಂತ ಕೂಡ ಬಂದಿರುವಂಥದ್ದು. ನೀವೇನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸದ್ಯಕ್ಕೆ ಆಗ್ತಾ ಇಲ್ಲ ಅನ್ನೋದಾದರೆ ಇನ್ನೂ ಒಂದು ವರ್ಷ ಟೈಮ್ ಬೇಕಾಗುತ್ತೆ. ಅದಾದ ನಂತರ ನೀವು ಅಂದ್ಕೊಂಡಿರೋದೆಲ್ಲ ಕೂಡ ಆಗುತ್ತೆ, ಸಕ್ಸಸ್ ಇದೆ ಅಂತ ಬಂದಿರುವಂಥದ್ದು. ರೂಟ್ ಚಕ್ರದ ಕಡೆ ಹೆಚ್ಚು ಗಮನನ ಕೊಡಿ. ಸನ್ ಪ್ಲ್ಯಾಂಟ್ಸ್ ಏನಿದೆ ಅದರ ಒಂದು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಿಮಗೆ ಈ ಮಂತಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಫಲಿತಾಂಶಗಳು ದೊರಕುತ್ತೆ ಅಂತ ಕೂಡ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.